ಗೈಸ್ ಸಿಕ್ಬಿಡ್ತಾರೆ ಅಂತ ಇವಳಿಗೆ ಭಯ, ನಮ್ಮ ಗೈಸ್ ಸಿಕ್ಬಿಡ್ತಾರೆ ಅಂತ ನಮಗೆ. ಯಪ್ಪ ಸುಮ್ಮನೆ ಏನೋ ಬಂದೆ, ಫುಲ್ ಮ್ಯಾಚ್ ಫಿಕ್ಸಿಂಗ್ ಮಾಡ್ತೀಯಲ್ಲಿ. ಏನು ಡೌ ಮಾಡ್ತೀಯ ವೀಡಿಯೋಗೋಸ್ಕರ. ಫೈನಲಿ ಪ್ಯಾರೋ ಗಾನ ಇಲ್ಲಿ ನೋಡು, ಇಲ್ಲಿ ಫುಲ್ ಸಿಮೆಂಟ್ ಹಾಕೋರೆ. ಪ್ಯಾರೋ ಸಂತಿಂಗ್ ಬಂದು ಸಿಮೆಂಟ್ ಅಷ್ಟೇ ಗೈಸ್, ಫಸ್ಟ್ ತಿನ್ಬೇಕು ಅಷ್ಟೇ. ಜಸ್ಟ್ ರಿಸರ್ವ್ ಅ ಟೇಬಲ್ ಇನ್ ದೀಸ್ ಆಪ್ಸ್. ಅದ್ರೆ ಝೊಮ್ಯಾಟೊ, ನೋ ಸ್ವಿಗ್ಗಿ. ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ನಮಗೆ ಆಲ್ಮೋಸ್ಟ್ 1000 ವರ್ಗ ಡಿಸ್ಕೌಂಟ್ ಆಗಿಲ್ವಾ? ಆಗಿದೆ. ಕನ್ನಡ ಸಾಂಗ್ ಸಾಕಲ್ವಾ ಅಂತ ಕೇಳ್ಬೇಕಿತ್ತು ನಾವಿಬ್ಬರು. ಲಲ್ಲಿ ಬರ್ಡೇ ಪಾರ್ಟಿ ಗೋಯಿಂಗ್. ಸಡನ್ ಆಗಿ ಸರ್ ಬಂದ್ರೆ ಏನ್ ಮಾಡೋದು? ಉಲ್ಟಾ ಹೊಡಿದ್ರಪ್ಪ ಒಂದು ನಿಮಿಷಕ್ಕೆ. ಏನಾಯ್ತು ಅಂತ ನೀವು ಗೊತ್ತಿಲ್ಲ, ಏನ್ ರೀಸನ್ ಅಂತ ಯಾರಿಗೂ ಗೊತ್ತಿಲ್ಲ. ಇವಾಗ ಸಡನ್ ಆಗಿ ಸರ್ ಬಂದ್ರೆ ಏನ್ ಹೇಳೋದು? ನಮಸ್ತೆ ಸರ್. 5 ಸೆಕೆಂಡ್ ಲೇಟು. ಅದೇ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಮೂವಿಯಲ್ಲಿ. ಅವನು ಇಬ್ರು ನಮಸ್ಕಾರ ಮಾಡಿದ್ರೆ ಒಬ್ಬ ಮೂರನೇ ಅವನು 5 ಸೆಕೆಂಡ್ ಲೇಟ್ ಮಾಡ್ತಾನೆ. ನಮಸ್ತೆ ಸರ್ ಅಂದ್ಬಿಟ್ಟು ಹೋಗ್ಬಿಡೋಣ. ಹೋಗೋದು ರೆಸಾರ್ಟ್ ಅಲ್ಲ, ಯಾವ ಕೆಫೆ? ಗೋಯಿಂಚು ತೆಗಿ, ನನಗೆ ಹೇಳ್ತಾ ಇದ್ದೀನಿ ಇಡಿ. ಗೋಯಿಂಗ್ ಟು ಪ್ಯಾರೋಸ್. ಯಾವುದು? ಪ್ಯಾರೋಸ್. ನಮ್ಮಮ್ಮನೂ ಪ್ಯಾರೋಸ್ ಅದಕ್ಕೆ ಓಕೆ ಅಂದರು. ಬಟ್ ದ ಥಿಂಗ್ ಇಸ್, ನಮ್ಮ ಲೆಕ್ಚರ್ಸ್ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇವ್ರ ಗೈಡ್ ಸಿಕ್ಬಿಡ್ತಾರೆ ಅಂತ ಇವಳಿಗೆ ಭಯ, ನಮ್ಮ ಗೈಡ್ ಸಿಕ್ಬಿಡ್ತಾರೆ ಅಂತ ನಮಗೆ. ಫೈನಲಿ ಈಚೆ ಬಂದ್ವಿ ತಪ್ಪಿಸ್ಕೊಂಡು. ಅಲ್ಲ ನಾವು ಸೇರಿ ಒಟ್ಟಿಗೆ ಅಂತ ಹೋಗ್ತಿರೋದು ಇದು ಸೆಕೆಂಡ್ ಟೈಮ್ ಐ ಗೆಸ್. ಇಲ್ಲ, ಊಟಕ್ಕೆ ಹೋಗ್ತಾ ಇದೀವಿ ಅಂತ ಬಂದ್ರು ಏನು ಅಂತಿರ್ಲಿಲ್ಲ ಅಲ್ವಾ? ಏನು ಅಂತಿರ್ಲಿಲ್ಲ. ಬಟ್ 3 ಅವರ್ ಆದ್ಮೇಲೆ 3 ಅವರ್ ಆದ್ರೂ ಬರ್ಲಿಲ್ವಲ್ಲ ಊಟ ಆದ್ಮೇಲೆ ಅಂತ. ಅಲ್ಲ ನೆಕ್ಸ್ಟ್ ವೀಕ್ ಇದೆ, ಸೊ ಆಲ್ ಗೋಯಿಂಗ್. ನಾನು ಅಷ್ಟೇ, ಗಾನ ಬರ್ಡೇಗೆ ತಾನೇ. ನೀನು ಇದಕ್ಕೆಲ್ಲ ಬಂದಿದ್ದಲ್ವಾ ಅರುಣಾಚಲಕ್ಕೆ? ಅವ್ರು ಅರುಣಾಚಲಕ್ಕೂ ಬಂದಿಲ್ಲ, ಈಚೆನೆ ಬಂದಿಲ್ಲ ಅವ್ರು ನಮ್ಮ ಜೊತೆ. ಅಷ್ಟೇ ಹೇಳು, ಗೊತ್ತಿಲ್ಲ ನನಗೆ. ನಿಂದು ಹೌದಲ್ಲವೇ? ಕವಿತೆಯ ಸಾಲು ನನ್ನಾಸೆಯು ನಿಂದೂನು ಹೌದಲ್ಲವೇ? ನಾವು ಫಸ್ಟು 0 ಡಿಗ್ರಿಗೆ ಪ್ಲ್ಯಾನ್ ಮಾಡಿದ್ವಿ. ಅದೇ ಆ್ಯಕ್ಟ್ರೆಸ್ ಅಮೂಲ್ಯ ಅವ್ರದ್ದು ನ್ಯೂ ಯಾವ ಪಬ್ಬು, 0 ಡಿಗ್ರೀಸ್ ಆನ್ ದ ಹಿಲ್ಸ್ ಅದಿದೆಯಲ್ಲ, RR ನಗರ್. ಬಟ್ ಆಗಿಲ್ಲ. ಸೊ ಇವಾಗ ಚೇಂಜ್. ಓನ್ಲಿ 3 hours. ಬೆಂಗಳೂರವರು ಅಷ್ಟೊಂದು ಕೆಫೆಗಳು ಗೊತ್ತಿರುತ್ತೆ. ನನಗಲ್ಲ, ಇನ್ನೂ ಬರ್ತಾಳೆ ಅವಳು ಗಾನ ಅಂತ. ಅವಳು ನಾನು ಇಲ್ಲಿ ಬಂದಮೇಲೆ ಇವ್ರ ಜೊತೆ ಹೋಗ್ತಿರೋದಷ್ಟೇ. ಅದಕ್ಕಿಂತ ಮುಂಚೆ ಒಂದು ಸಲಿನೂ ಹೋಗಿಲ್ಲ. ಹೌದಾ? ಮೈಸೂರಲ್ಲಿ ಹೋಗೇ ಇಲ್ವಾ ಯಾವ ಕೆಫೆಗೂ? ಪ್ರಾಮಿಸ್ ಹೋಗಿಲ್ಲ. ಕೆಫೆಗೂ ಅಲ್ಲ. ಓಕೆ, ಅಲ್ಲಿ ಬರ್ತಿದ್ದಾಳ, ಮನೇಲೇ ಇರ್ಬೇಕು ನಾನು ಅಷ್ಟೇ. ಅವಳನ್ನ ತೋರಿಸು. ಅವಳು ಇರೋ ಬರೋದಕ್ಕೆಲ್ಲ ಹೋಗಿದ್ದಾಳೆ. ಊರು, ಬ್ರಹ್ಮ, ಬೀವ, ಬ್ರೂಸ್ಗೂ ಹೋಗಿದ್ದಾಳೆ. ರೆಡಿ ಬರೀ ಅವಳನ್ನ ಮಾಡಿ ಕಟ್ ಮಾಡಿ ನೋಡಿ ಹೆಂಗೆ ಬರ್ತಾವಳೆ ಕಲ್ಲಿ. ಅಯ್ಯೋ ಅಂಕಲ್, ನೀವು ವ್ಲಾಗಲ್ಲಿ ಬಂದ್ರಿ. This girl is Ganashri. She has gone to every other pub in Bangalore. ಲಲ್ಲಿ ಅಲ್ಲಿ ನೋಡು, ಇಲ್ಲಿದೆಯಲ್ಲ, ಇಲ್ಲೊಂದ್ಸಲಿ ಫೋಟೋ ಬರಬೇಕಂತ ಆಸೆ. ಬಟ್ ಯಾವಾಗ ಬರುತ್ತೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಇನ್ಯಾವ ಬಸ್ ಕತ್ತೋದು? ಅಲ್ಲಿ ಇವತ್ತು ಸೋಮವಾರ ಅಂತಾನೆ ಮರ್ತ್ಕೊಬಿಟ್ಟಿದ್ದೀವಿ. ನೀನು ಸೋಮವಾರ ಕರ್ಕೊಂಡು ಹೋಗ್ತಿದ್ಯಾ? ಇಲ್ಲ ನಾನ್ ವೆಜ್ ತಿನ್ಬೋದಾಯ್ತು. ಕ್ಯಾನ್ಸಲ್. ಬಾಯ್. ಹಿಂಗೆ ಪದ್ಮನಾಭನಗರ. ಅಮ್ಮ ಹೇಳಿದ್ರು ತಾನೇ ನಾನ್ ವೆಜ್ ಪಾರ್ಟಿ ಕೊಡಿಸು ಅಂತ. ಇವಾಗ ನಾವು ವೆಡ್ನೆಸ್ಡೇ ಹೋಗೋಣ ಅಂದ್ಕೊಂಡಿದ್ದು.
ಫಸ್ಟು ಥರ್ಸ್ಡೇ ಅಂದ್ಕೊಂಡಿದ್ವಿ. ಥರ್ಸ್ಡೇ ಶ್ರಾವ್ಯಂಗೆ ಫಸ್ಟ್ ಡೇ ಸ್ಯಾಕ್ರಿಫೈಸ್. ಸರಿ ಸ್ಯಾಟರ್ಡೆ ಸಂಡೇ ಹೋಗೋಣ ಅಂದರೆ ಮಂಡೇ ಸ್ಪೋರ್ಟ್ಸು, ಹುಡುಗರು ಬರಲ್ಲ, ಇದು ಪ್ರಾಬ್ಲಮ್. ಅದಕ್ಕೆ ಸಂಡೇ ಹೋಗೋಣ. ನಾವು ಅನಿಮಲ್ ಸ್ಟಡಿನೂ ನೋಡ್ಕೋಬೇಕು, ಈ ಕಡೆ ಸ್ಪೋರ್ಟ್ಸ್ ಡೇ, ಈ ಕಡೆ ಸ್ವಲ್ಪ ತಿರ್ಗಾಡ್ಬೇಕು ಬಂದರೆ ಇಲ್ಲಿ ಅಲ್ವಾ. ಇವಾಗ ನಾವು ಅನ್ಕೊಂಡಿದ್ವಿ ಚಪ್ಪಿ ಥರ ಕಾಣಿಸ್ತೇನೆ. ನಾವು ಅನ್ಕೊಂಡು ವೆಡ್ನೆಸ್ಡೇ ನಾನು ಮೈಸೂರಿಗೆ ಹೋಗ್ತೀನಿ. ಹಾಂ ನಿಂಗೂ ಒಳ್ಳೆದಾಗಿ. ಸೊ ನಾನು ಕರೆಕ್ಟಾಗೇ ಮಾಡಿದ್ದೀನಿ. ನಾನಲ್ಲ, ನಾನು ಆ್ಯಕ್ಚುಲಿ ಮಾಡಿದ್ದೀನಿ. ಅಲ್ಲಿ ವೆಡ್ನೆಸ್ಡೇ ಏನು ಗೊತ್ತಾ, ಬೊಕ್ಕೆ ಆರ್ಡರ್ ಇದೆ, ನಾನು ಕೊಡಬೇಕು ರುಚಿ ತಂದು. ಇನ್ನೊಬ್ರು ಬೇರೆ ಯಾರಿಗೂ ಗೊತ್ತಿಲ್ಲ ಅಲ್ವಾ ನಮ್ಮದೊಂದು ನಮ್ಮ ಗಿಫ್ಟ್ಸ್ ಆ್ಯಂಡ್ ರ್ಯಾಪ್ಸ್ ಇನ್ಸ್ಟಾದಲ್ಲೆಲ್ಲ ನೋಡಿಲ್ಲದೆ ಇರೋರಿಗೆ ನಾವು ಪೈಪ್ ಕ್ಲೀನರ್ಸ್ ಮತ್ತು ಅಥವಾ ಚಾಕ್ಲೇಟ್ಸ್ ಬೊಕ್ಕೆ, ಎನಿ ಕೈಂಡ್ ಆಫ್ ಬೊಕ್ಕೆ ನಾವು ಮಾಡಿಕೊಡ್ತೀವಿ. ನಿಮ್ಗೆ ಬೇಕಂದರೆ ಪ್ಲೀಸ್ DM ಫಾರ್ ಕಸ್ಟಮೈಸ್ಡ್ ಆರ್ಡರ್ಸ್. ನಮ್ಮ ಗಿಫ್ಟ್ಸ್ ಆ್ಯಂಡ್ ರ್ಯಾಪ್ಸ್ ಬೇಕಂದರೆ ಪೇಜ್ನಲ್ಲಿ ಹಾಕಿರ್ತೀನಿ. ಬಜೆಟ್ ತಕ್ಕಂತೆ ನಿಮಗೆ ಹೆಂಗೆ ಬೇಕೋ ಹಾಗೆ ಕಸ್ಟಮ್. ಎಲ್ಲರೂ ಬೊಕ್ಕೆ ಮಾಡ್ಕೊಳ್ಳೋಕ್ಕೆ, ಎಲ್ಲರಿಗೂ ಬೊಕ್ಕೆ ತಗೋಬೇಕು ಅಥವಾ ಕೊಡಬೇಕು ಅಂತ ಆಸೆ ಇರುತ್ತೆ, ಬಟ್ ಅವ್ರವ್ರ ಬಡ್ಜೆಟ್ಗೆ ಸಿಗಲ್ಲ. ಸೊ ಬಟ್ ನಾವು ಹಂಗೆ ಮಾಡ್ತಿಲ್ಲ. ನಿಮ್ಗೆ ಎಷ್ಟು ಬಡ್ಜೆಟ್ಟು, ಇವಾಗ ನಿಮ್ಗೆ 300 ಇದ್ರೆ ಯಾವ ಥರ ಬೇಕು ನಾವು ಮಾಡಿಕೊಡ್ತೀವಿ. ಎನಿ ಕೈಂಡ್ ಆಫ್ ಆರ್ಡರ್ ಮಾಡಿ ನೋಡಿ. ದೇ ವಿಲ್ ಡೂ ದಿಸ್ ಪೈಪ್ ಕ್ಲೀನರ್ಸ್, ಫ್ಲವರ್ಸ್ ಮಾಡ್ತಾರೆ. ಇಲ್ಲಿ ಯಾಕೆ ನಾವು ಆನ್ಲೈನ್ ಕ್ಲಾಸ್ ಮಾಡಬಾರ್ದು ಪೈಪ್ ಕ್ಲೀನರ್ಸಲ್ಲಿ ಹೆಂಗೆ ಫ್ಲವರ್ಸ್ ಮಾಡೋದು ಅಂತ. ನಂಗಷ್ಟು ಬರಲ್ಲ, ಬಟ್ ಗಾನ ಅದರ್ ಬಿಸ್ನೆಸ್ ಪಾರ್ಟ್ನರ್ ಆಫ್ ದೇರ್ ಬಿಸ್ನೆಸ್, ಗಾನಶ್ರೀ ಅಂತ. ನಾನು ಮತ್ತು ಗಾನ ಸೇರ್ಕೊಂಡು ಮಾಡ್ತಿರೋದು. ಇರ್ತಾರೆ ಬಂತು ಅದೇ ದೇವೇಗೌಡ 200. ಏನಾಯಿತು ಅಂದರೆ ಧರಣಿ ಎದ್ದುಬಿಟ್ಲು, ಆಮೇಲೆ ಕಂಡಕ್ಟ್ರೇ ಕರೆದ್ಬಿಟ್ಟು, ನಾವೆಲ್ಲರೂ ಕರೀತಿದ್ದು ಅವಳು ಕೇಳಿಸ್ಲಿಲ್ಲ. ಕಂಡಕ್ಟ್ರೇ ಕರೆದ್ಬಿಟ್ಟು ರೈಟಿಗೆ ಹೋಗುತ್ತೆ ಬಿಡಿ ಅಂದ್ಬಿಟ್ಟು. ಅದಕ್ಕೆ ಅವಳು ಒಂಥರ ಆಗೋಯ್ತು. ಏನೂ ಆಗಿಲ್ಲ. ಫಸ್ಟು ನಮ್ಮ ವಾಯ್ಸ್ ರೆಕಾರ್ಡ್ ಆಗೈತೆ, ಕೇಳಿಸ್ಕೊಲ್ಲ. ನೀನು ಇಲ್ಲೆಲ್ಲ ಲಲ್ಲಿ ನಂಗೊಂದ್ಸಲಿ ಬೈದಿದ್ರು, ಯಾರೋ ಮಾತಾಡ್ತಾ ಇರೋದು, ಅವ್ರಿಗೆ ಗೊತ್ತಾಗುತ್ತೆ ಅಲ್ಲಿ ಸ್ಟಾಪ್ ಆಗ್ಬಿಟ್ಟಿದ್ರೆ. ದಿ PS ಯೂನಿವರ್ಸಿಟಿ, ಇದೇ ಯೂನಿವರ್ಸಿಟಿ ಪ್ರಾಡಕ್ಟ್ ಇವರಿಬ್ರು. ದಿ ಓನ್ಲಿ ಮಾಸ್ಟರ್ ಪೀಸ್ಗಳು. ಒಂದೊಂದು ಮುತ್ತು. ಆಮೇಲೆ ಇವಾಗ ಅಲ್ಲಿ ನೋಡಿ, ಎದುರಲ್ಲೇ ಗೊತ್ತಾಗಲ್ವಾ? ನೀವೇ ತಿಳ್ಕೊಬಿಡಿ ಯಾರು. RV ಯೂನಿವರ್ಸಿಟಿ ಇಲ್ಲಿಂದ ನೆಕ್ಸ್ಟ್ ಪಕ್ಕದ ರೋಡಲ್ಲೇ ಇರೋದು ಪ್ಯಾರಿಸ್. We are going there right now. ಲಲ್ಲಿ ಇವಾಗ ಎಲ್ಲ ಕಡೆ ಸ್ಪೋರ್ಟ್ಸ್ ಡೇ ನಡೀತೈತೆ ಗೊತ್ತಾ? ಸೀಸನ್ ಇವಾಗ ಸ್ಪೋರ್ಟ್ಸ್. ಲಿಖಿತ್ ಸ್ಕೂಲಲ್ಲೂ ಗನ ರನ್ನಿಂಗ್ ರೇಸ್ ಆಡು. ಗನ ಪ್ಲೀಸ್, ಗನ ಪಕ್ಕದಲ್ಲೇ ನಿಂತ್ಕೊಬಿಡೋಣ. ಕೇಳಿಸ್ಕೊ, ನನ್ನ ಪಕ್ಕದಲ್ಲಿ ನಿಂತ್ಕೋ, ನನ್ನ ಕೈ ಹಿಡ್ಕೊಂಡೆ ಹೋಗ್ಬಿಟ್ಟು ಅವ್ರು ಬಿಡು ಅಂದ್ರೆ ಬಿಡ್ಬಾರ್ದು. ಅವಾಗ ನೀನು ಕೊಡ್ಬಿಡು. ಯಪ್ಪ, ಸುಮ್ಮನೆ ಏನೋ ಬಂದೆ, ಫುಲ್ ಮ್ಯಾಚ್ ಫಿಕ್ಸಿಂಗ್ ಮಾಡ್ತೀಯಲ್ಲೇ. ಏನು ಡವ್ ಮಾಡ್ತೀಯ ವೀಡಿಯೋಗೋಸ್ಕರ? ಗನ ಥ್ರೋಬಾಲ್ ಆಡು, ಆಪೋಸಿಟ್ ಟೀಮಲ್ಲಿ ನಿಂತ್ಕೋ. ಅಲ್ಲ, ಒಂದು ಫ್ರೆಂಡ್ಗೋಸ್ಕರ ಒಂದು ಕೈ ಹಿಡ್ಕೊಂಡು ನೋಡೋಕ್ಕಾಗಲ್ಲ ನಿಮ್ಮ ಕೈಲಿ. ಆಯ್ತು ಬಾ, ಈಸಿ ಇಂಪಾರ್ಟೆಂಟ್ ನಿಂಗೆ. ಆಯ್ತು ಬಾ, ಕೈ ಹಿಡ್ಕೊಂಡು ಓಡ್ತೀನಿ. ಯಾವ ಮೀಟರ್ಸು? 100 ಮೀಟರ್ಸ 200 ಮೀಟರ್ಸ್? ಎಲ್ಲ ಮೀಟರ್ಸ್. ಎಲ್ಲ ಮೀಟರ್ಸ್. ನಮ್ಮ ಟೀಮ್ ಅವ್ರು ನಂಗೆ ಹೆಂಗೆ ಹೊಡಿಯಲ್ಲ ಹೇಳು? ಅದೇ ನನ್ನ ಫ್ರೆಂಡ್ ಅಂತ ಹೇಳಿ. ಹಾಂ ಆಯಿತು, ಸರಿ. ಥ್ರೋಬಾಲಲ್ಲಿ ಆ ಕಡೆ ನಿಂತಿರೋ ನೀ ನನ್ಗಕ್ಕ
ಅಲ್ಲ ಪಾಯಿಂಟ್ಸ್ ಬಂದ್ಬಿಡುತ್ತಲ್ಲ. ಇವಾಗ ನಿನ್ನ ಟೀಮ್ ಒಂದು ಪಾಯಿಂಟ್ ಬೇಕಂದ್ರೆ ನೀನು ನನಗೆ ಹಾಕು. ಉದ್ದಾರ ಸ್ಪೋರ್ಟ್ಸ್ ಡೇ. ಕ್ಯಾಚ್ ಆಡೋಣ ಇಬ್ರು. ಯಾರಿಗೂ ಬೇರೆ ಆಟದ ನಿಂಗೆ ಯಾರಾದ್ರೂ ಕೋಪ ಬರುತ್ತೆ ಅಂತ ಅನ್ಕೋ ನಮ್ಮ ಟೀಮಲ್ಲಿ, ಹೇಳ್ಬಿಡು. ಅವಾಗ ಏನು ಮಾಡೋದು? ಇದು ಯಾವುದೋ ಬೊಕ್ಕೆ ಹಾಲ್ ಅಂತ. ಯಾ ಫೈನಲಿ ನನ್ನ ಮುಖ ಕಳಿಸ್ತಾ ಲಲ್ಲಿ ಬಂದಿಲ್ಲ ಇಲ್ಲಿ. ಫೈನಲಿ ಪ್ಯಾರೋಸ್ ಬಂದಿದ್ವಿ. ಸ್ವಾಗ್ ಲಲಿತಾ. ಸಾರಿ. ಓ ಅಣ್ಣ ಬಂದ. ಎಷ್ಟಾಯ್ತು? ಪ್ಯಾಂಟ್ ಆಯ್ತಾ? ಸಿಮೆಂಟ್ ಹೇಳ್ಬೇಕು. ನಾನು ನಿಜ ನೋಡಿಲ್ಲ, ನನ್ನ ಕ್ಯಾಮ್ರಾ ನೋಡ್ತಿದ್ದೆ. ಪ್ಯಾರಿಸ್ ಬಂದಿದ್ದೀವಿ ಗೈಸ್. ಹೆಂಗಿದೆ ಅಂತ, ಫುಡ್ ಎಲ್ಲ ಹೆಂಗಿದೆ ಅಂತ ರಿವ್ಯೂಸ್ ಕೊಡ್ತಾಳೆ. ನೀವು ಬರ್ಬೇಕಂತ ಅನಿಸ್ತಾರೆ ಬನ್ನಿ. ವೆಲ್ಕಮ್ ಟು ಪ್ಯಾರಿಸ್. ವಾವ್, ಗುಡ್ ಅಲ್ಲ, ನೈಟ್ ಚೆನ್ನಾಗಿರ್ತದೆ. ಏನು ಮಾಡಿದ್ಲು ಗೊತ್ತಾ, ಅಲ್ಲೆಲ್ಲ ಕೆಳಗಡೆ ಸಿಮೆಂಟ್ ಇತ್ತು, ತುಳಿದ್ಬಿಟ್ಟೆ. ಗಾನ ಇಲ್ಲಿ ನೋಡು, ಇಲ್ಲಿ ಫುಲ್ ಸಿಮೆಂಟ್ ಹಾಕೋರೆ. ಪ್ಯಾರೋಸ್ ಅಂತ ಹಿಂಗೆ ಬಂದು ಸಿಮೆಂಟ್ ಕಡೆ ನಡ್ಕೊಂಡು ಬರುವಾಗ ಬನ್ನಿ. ಫಸ್ಟ್ ಯಾರು ಬರ್ತಾರೆ? ಯಾವ ಮೀಟರ್ಸ್ ಎಲ್ಲ ನಾನು ಹೇಳ್ದೆ ಅಲ್ಲಿ ನಮ್ಮ ಟೀಮ್ ಅವ್ರು ನಂಗೆ ನಾಯಿ ಹೊಡೆದಂಗೆ ಕೊಡ್ತಾರೆ. ನಿಂಗೆ ಯಾರು ಗೊತ್ತು ಇವಾಗ ನಿನ್ನ ಟೀಮು? ಗೊತ್ತೇ ಇಲ್ಲ. ಬರ್ಡ್ ಗರ್ಲ್, ಥ್ಯಾಂಕ್ಸ್ ಫಾರ್ ದ ಟ್ರೀಟ್. ಇನ್ನೂ ಟ್ರೀಟೇ ಕೊಡ್ಸಿಲ್ಲ ಅಷ್ಟು ಬೇಗ. ಅಡ್ವಾನ್ಸ್ ಥ್ಯಾಂಕ್ಸ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಇಟ್ಸ್ ಅವರ್ ಆನರ್. ಮಿಸ್ಟೇಕ್ ಅಂತ ಒಂದು ಚಿಕ್ಕ ಆ ಜಾಗದಿಂದ ಈ ಜಾಗಕ್ಕೆ ಬಂದಿದ್ವಿ, ಬಟ್ ಅಲ್ಲಿ ಹೋಗ್ಬೇಕಿತ್ತು ನಾವು. ಅಲ್ಲಿ ಹಂಗೆ ಕೇಳು, ಹೌ ಮೆನಿ ಮಿನಿಟ್ಸ್? ಬಂದೇ ಬಿಡ್ತು. ಬಂತು. ಇಂಗ್ಲೀಷ್ ಕಲಿಬೇಕು ಫಸ್ಟು ಅನಿಸ್ತೈತೆ ಇವಾಗ. ಏನು ಗೊತ್ತಾ, ಈ ಥರ ಆರ್ಡರ್ಗೆ ಬಂದಾಗ ನಾವು ಭಯಪಡ್ದಂಗೆ ಹೇಳೋಷ್ಟು ಕನ್ನಡದಲ್ಲೇ ಮಾತಾಡಬೇಕು. ಬಟ್ ಏನು ಅನ್ಸ್ದಂಗೆ ಮಾತಾಡೋಷ್ಟು ಧೈರ್ಯ ಬರಬೇಕು, ಅಷ್ಟು ಇಂಗ್ಲೀಷ್ ಕಲಿಯಬೇಕು. ಅದನ್ನು ರೀಡಿಂಗ್ ಮಾಡ್ತಾರೆ ಬಿಲ್ಲಲ್ಲಿ ಅಂತ ಅದು ಅದನ್ನು ಈ ಕಡೆಯಿಂದ ತೆಗಿಬೇಕು. ಅಷ್ಟೇ ಗೈಸ್, ಫಸ್ಟ್ ತಿನ್ನಬೇಕು ಅಷ್ಟೇ. ನೋಡ್ತಾ ಕೂತ್ಕೊ. ಜಾಸ್ತಿ ಹಾಕು. ವಾಟರ್ ಮೆಲನ್ ಮೊಕ್ಟೇಲ್. ಇವನಿಗೆ ಹಾಫ್ ಮಾಡು.
ಅವಾಗ ತಿಂತಾನೆ. ತಿಂತಿಲ್ಲ, ಎಲ್ಲರೂ ಚಿಕನ್ ತಿಂತಾ ಇದ್ದಾರೆ. ಲಲ್ಲಿ ವೆಜಿಟೇರಿಯನ್, ನೆವರ್ ಈಟ್ ಚಿಕನ್. ಆದರೆ ನಾನು ತಿಂತೀನಿ, ಇವತ್ತು ಮಂಡೇ ಅಂತ ತಿಂತಿಲ್ಲ. ಹಿಂಗೆ ನನ್ನ ಐಡಿಯಾ, ಮಂಡೇ ಕರ್ಕೊಂಡು ಬಂದರೆ ವೆಜ್ಜೇ ತಿಂತೀರಾ ಅಂತ ಕರ್ಕೊಂಡು ಬಂದೆ. ಆದರೂ ವಿ ಹ್ಯಾವ್ ಆರ್ಡರ್ಡ್ ಪಿಜ್ಜಾ. ಪಿಜ್ಜಾ ಆರ್ಡರ್ ಮಾಡಿದ್ವಿ. ವಾಟ್ ಇಸ್ ದಿಸ್? ವಾಟ್ ಇಸ್ ಬಿಸಿ? ಮಶ್ರೂಮ್ ಮ್ಯಾಂಗೋ ಯಾಕೋ ಬೇಡ, ಆಮೇಲೆ ಏನಾದರೂ ಬೇಕು. ಮಶ್ರೂಮ್ ಆಯ್ಕೆ ಕೊಟ್ಬಿಟ್ರೆ ಹಂಗೆ. ಮಶ್ರೂಮ್ ಇದೆಲ್ಲ ಇದೆ ಪಿಜ್ಜಾ. ಜಾಸ್ತಿ ಚಿಲ್ಲಿ ಫ್ಲೇಕ್ಸ್ ಹಾಕೋ ತಿನ್ಬೇಕು, ಇಲ್ಲಾಂದ್ರೆ ಸಪ್ಪೆ ಹೊರಗೇನು ಅಂದರೆ ಧರಣಿನ ಕೇಳಿ ಏನು ಅಂತ ಹೇಳ್ತಾಳೆ. ಮತ್ತು ಚೀಸ್ ಅಂತ ಏನು ಅಂತ ನೀನು ಹೇಳ್ತಾಳೆ. ಅವಳು ಹಾಕಿಲ್ಲ ಅಂದರೆ ಸಾಲಿಲ್ಲ ಅದು. ಸುಮ್ಮನಿರು, ಜಾಸ್ತಿ ಹಾಕೊಂಡು ತಿನ್ಬೇಕು. ಅವ್ರಿಗೆ ಹೆಂಗಿದೆ ಅಂತ ಹೇಳ್ತೀಯಾ? ಚೆನ್ನಾಗಿದೆಯಾ? ಶರಲ್ ಆ ಕಡೆ ಹಿಡಿದ್ಬಿಟ್ಲು, ನೀವೇನು ಪೂರೈಸ್ಬೇಡಿ ಇವಾಗ. ಇದೆಲ್ಲ ಮಿಕ್ಸ್ ಇದು ಗೊತ್ತಿದ್ದರೆ ಏನೋ ಮಾಡ್ತಾರೆ ಅಂತ ಯಾವಾಗ ರೆಕಮೆಂಡ್ ಮಾಡಿ. ಏನಿದು? ಪನ್ನೀರ್ ಬಟರ್ ಮಸಾಲ. ನಜರ್ ಇಸ್ ರಿಯಲ್. ಚಲ್ಬುಟ್ಟಿ ವಿನಯ್ ಪನ್ನೀರ್ ಹಾಕ್ತಾ? ಓಕೆ ಓಕೆ, ತುಂಬ ಚೆನ್ನಾಗಿದೆ. ಓಕೆ, ಅದರಲ್ಲಿ ಹೆಂಗಿದೆ ಮಾಡ್ಕೋ, ಒಬ್ಬಳೆ ರಿವ್ಯೂ ಮಾಡು. ರಿವ್ಯೂ ಹೇಳು. ಹೇಳ್ದೆ, ನೀನು ಹೇಳು. ನೀನು ತಿನ್ಬಿಟ್ಟು ಹೇಳು. ತಿಂತೇನೆ ಇವಾಗ, ನಾನು ವಿಡಿಯೋ ಮಾಡಿ. ಚೆನ್ನಾಗಿದೆ. ಅವ್ನು ಚೆನ್ನಾಗಿಲ್ಲ ಅಮ್ಮ. ಚಪಾತಿ ಅದೆಲ್ಲ ಹೇಳಿದ್ದು ಚೆನ್ನಾಗಿಲ್ಲ ಅಂತ. ತರಕಾರಿ ಪಲ್ಯ ಸ್ಪೈಸಿನೇ ಇಲ್ಲ ಅದು. ಸ್ಪೈಸಿ ಅಂತ ಹೇಳಿದ್ರು, ಆದರೆ ಸ್ಪೈಸಿ ಇಲ್ಲ ಅಷ್ಟೊಂದು. ಇನ್ನು ಪನ್ನೀರ್ ಟ್ರೈ ಮಾಡಿದ್ರು. ಪನ್ನೀರ್ ಚೆನ್ನಾಗಿದೆ. ಗುಂಟೂರು there are 3 to 4 types of ಮೆಣಸಿನಕಾಯಿ. I know. ಪನ್ನೀರ್ ಬಟರ್ ಮಸಾಲ ಮಾಮೂಲು. ಫೋಟೋ ಹಂಗಿತ್ತು ಇಷ್ಟ. ಅದ್ರಲ್ಲಿ ನೀರಿಲ್ಲ ಇವತ್ತು, ಅವತ್ತು ನೀರಿತ್ತು ಅಷ್ಟೇ. ನೀರು ಹಾಕ್ಸಿಗ ಅವರೇ ಸರ್ ನಾವು ಮೇಲೆ ಹೋಗಿ ಫೋನ್ ಹೋಗ್ಬಿಟ್ಟು ಕೊಟ್ಟು ಹೋಗ್ಬಿಟ್ಟು ಹಾಕೊಂಡು ಹೋಗ್ಬಿಟ್ಟು ಮೇಲೆ ಬರಬೇಕು. ಅವಾಗ ಹಿಂಗೆ ಚೆನ್ನಾಗಿರುತ್ತೆ. Not bad. Huh? It's a mic. ಇರು ನಿಮಿಷ. ನೀನು 2 ನಿಮಿಷ ಅದೇ 2 ನಿಮಿಷ ಅದ. 2 ನಿಮಿಷ ಅಲ್ಲಿಂದ 2 ನಿಮಿಷಗಳ. ಗೈಸ್, ಏನು ಗೊತ್ತಾ, ನಿಯರ್ ಬೈ ಕೆಫೇಸ್ ಅಥವಾ ನಿಮ್ಗೆ ಇಷ್ಟ ಆಗಿರೋ ಕೆಫೇಸ್ ಹೋಗ್ಬೇಕಂತ ನಿಮ್ಗೆ ಅನ್ಸಿರುತ್ತೆ. ಬಟ್ ಐಟಮ್ಸ್ ಎಲ್ಲ ಜಾಸ್ತಿ ಆಗಿದೆ ಅನ್ಸ್ದಾಗ, ಬಜೆಟ್ ಜಾಸ್ತಿ ಆಗಿದೆ ನಿಮ್ಗೆ, ಆಗುತ್ತೇನೋ ಆ ಕಡೆ ಹೋದ್ರೆ, ಆ ಕೆಫೆಗೆ ಹೋದ್ರೆ ಅಂತ ಏನಾದ್ರು ಅನ್ಸಿದ್ರೆ, ಒಂದ್ಸತಿ ನೀವು ಜಾಸ್ತಿ ಆಯ್ತು ಅಂತ ಏನಾದ್ರು ಅನ್ಸಿದ್ರೆ, ನಿಮ್ಗೆ ಆಫರ್ಸ್ ಬೇಕು ಆದ್ರೆ ಎಲ್ಲಿ ಅಪ್ಲೈ ಮಾಡುದು ಅಂತ ಏನಾದ್ರು ಗೊತ್ತಿಲ್ಲ ಅಂತ ಅಂದ್ರೆ, ಯು ಹ್ಯಾವ್ ಟು ಜಸ್ಟ್ ರಿಸರ್ವ್ ಅ ಟೇಬಲ್ ಇನ್ ದೀಸ್ ಆಪ್ಸ್. ಅಂದ್ರೆ ಝೊಮ್ಯಾಟೋನೋ, ಸ್ವಿಗ್ಗಿನೋ, ಆ ಆಪ್ ಗಳ ಮುಖಾಂತರ ನೀವೇನಾದ್ರೂ ರಿಸರ್ವ್ ಮಾಡಿದ್ರೆ ಟೇಬಲ್ ನ, ಇಲ್ಲಿ ಅವ್ರು ಆಫರ್ ಕೊಡ್ತಾರೆ. ಪ್ರೀಪೇಡ್ ಬುಕ್ಕಿಂಗು ಇದೆ, ಇಲ್ಲ ನಾರ್ಮಲ್ ಬುಕ್ಕಿಂಗು ಇದೆ. ಯಾವ್ದಕ್ ಆಫರ್ ಇದೆ ಅದನ್ನ ನೋಡ್ಕೊಂಡು ಬುಕ್ ಮಾಡಿದ್ರೆ ಆಯ್ತು. ಸೊ ನಿಮ್ಗೆ ಸ್ವಲ್ಪ ಅಲ್ಲ, ನಿಮ್ಗೆ ಆಲ್ಮೋಸ್ಟ್ 20%, 25% ಆ ತರನೇ ಕಡಿಮೆ ಆಗುತ್ತೆ. ಆಕ್ಚುಲಿ ನಿಜವಾಗ್ಲೂ ಇದು ಯೂಸ್ಫುಲ್. ಸೊ ಬಜೆಟ್ ಅಲ್ಲೇ ಬೀಳುತ್ತೆ ನಿಮ್ಗೆ. ಸೊ ಬೇಸಿಕ್ ಒನ್ಸ್ ಆರ್ ಝೊಮ್ಯಾಟೊ ಅಂಡ್ ಸ್ವಿಗ್ಗಿ. ಅಂಡ್ ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ನಮ್ಗೆ ಆಲ್ಮೋಸ್ಟ್ 1000 ವರ್ಗ ಡಿಸ್ಕೌಂಟ್ ಆಗಿಲ್ವಾ ಆಗಿದೆ. ಅದಕ್ಕೋಸ್ಕರ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿದಷ್ಟೇ. ನಾ ಮಾಡಿದ್ದು ಝೊಮ್ಯಾಟೋದಲ್ಲಿ.
ಇವತ್ತು ಇದು ನಂಗೆ ಹೇಳ್ಕೊಟ್ಟಿದ್ದು ಗಾನ. ಸೊ ಹಿಂಗೆ ಪಾಸ್ ಆಗ್ಲಿ ಎಲ್ಲರಿಗೂ, ನಂಗೆ ಇದು ಗೊತ್ತೇ ಇರ್ಲಿಲ್ಲ. ಸೊ ಮುಂಚೆ ಮಾಡೋರು ಫ್ರೆಂಡ್ಸು, ಬಟ್ ನನಗೇನೋ ಗೊತ್ತಿರ್ಲಿಲ್ಲ. ಇವತ್ತು ಅವಳು ಮಾಡಿದ್ಲು, ಸೊ ನನಗೆ ಗೊತ್ತಾಯ್ತು. ಇವಾಗ ನಾನ್ ಬಿಲ್ ಪೇ ಮಾಡಿದ್ದಕ್ಕೆ ನನಗೆ ಗೊತ್ತಾಯ್ತು. ಹಂಗೆ ನಿಮ್ಗೂ ಹೆಲ್ಪ್ ಆಗತ್ತೆ ಅಂತ ಧರಣಿ ಬ್ಲಾಗ್ಸ್ ಅಲ್ಲಿ ಅಪ್ಲೋಡ್ ಮಾಡಿದಾಳೆ. ಲೈಕ್, ಶೇರ್, ಸಬ್ಸ್ಕ್ರೈಬ್. This is all about echoes of Paros Lally Street. Thank you so much, Lally. Treat ಕೊಡ್ಸಿದ್ದಕ್ಕೆ. This is all about today's Paros. Okay, bye. ಎಲ್ಲಿದೆ ಅಂತ ಹೇಳ್ಬೇಕು. ಇದು RV ಕಾಲೇಜ್ ಅಪೋಸಿಟ್ ಅಲ್ಲೇ ಇದೆ. ಬನ್ನಿ, ಎಂಜಾಯ್ ಮಾಡಿ. ಮೇಲ್ಗಡೆ ಟೆರೆಸ್ ಅಲ್ಲೆಲ್ಲ ಸಕ್ಕತ್ತಾಗಿದೆ ಲೊಕೇಶನ್. ನೀವು ಫೋಟೋಸ್ ಎಲ್ಲ ಚೆನ್ನಾಗಿ ತಗೋಬಹುದು. ಅಂಡ್ ಕೆಳಗಡೆ ಫುಡ್ ಅಷ್ಟೇ. ಥ್ಯಾಂಕ್ ಯು, ಬಾಯ್. ತಪ್ಪಂತ ಮಾಡಿ. ಔಟ್ಡೋರ್ ಡೈನಿಂಗು ಇದೆ. ಅದೇ ಸಂಜೆ ಮೇಲೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಪಬ್ಗಳಲ್ಲೂ ಕೆಫೆಗಳಲ್ಲೂ ಅದೇ ಅಲ್ವಾ, ಸಂಜೆ 7 ಗಂಟೆ ಮೇಲೆ ಔಟ್ಡೋರ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮುಂಚೆ ಎಲ್ಲ ಫುಲ್ ಇಂಡೋರ್ ಒಳಗಡೆ. ಬಗ್ಗೆ ಹೇಳ್ಕೊಟ್ಟಿದ್ದ ಮಹಾನ್ ವ್ಯಕ್ತಿ ಗಾನಶ್ರೀ ಅವರು. ಗೈಸ್, ಈ ಸಾಂಗ್ ನೋಡಿ, ಅವ್ರಿಗೆ ಕ್ಲಾಪ್ಸ್ ಹೊಡಿತವ್ರೆ. ಅವ್ರನ್ನ ವಿಡಿಯೋ ಮಾಡಕ್ಕಾಗಲ್ಲ, ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅದನ್ನ ಮಾಡೋದು. ಹಿಂಗೆ ಹಿಡ್ಕೊಂಡಿದ್ದಾರೆ. ಬರ್ಬೇಕಾ? ಎಲ್ಲ ಮಾಡಿದ್ವಿ, ಅಂದ್ರೆ ಕನ್ನಡ ಸಾಂಗ್ ಸಾಕಲ್ವಾ ಅಂತ ಕೇಳ್ಬೇಕಿತ್ತು. ನಾವಿಬ್ರು ಅಂದ್ಕೊಂಡಿದ್ವಿ ಕೇಳೋಣ ಅಂತ, ಬಟ್ ಹಿಂಗೆ ಟೈಮ್ ಆಗೋಯ್ತು ನೋಡಿ. ನೆಕ್ಸ್ಟ್ ಯಾವುದೇ ಕೆಫೆಗೆ ಹೋದ್ರು ಮಿಸ್ ಮಾಡಬಾರ್ದು. ಕನ್ನಡ ಸಾಂಗ್ ಸಾಕಿ ಅಲ್ಲ, ಮುಂಚೆ ಹಾಕೋರು ಆಯ್ತಾ ಹೆದ್ದು ಭಯಕ್ಕೆ ಈ ಕನ್ನಡ ಸಂಘದವರೆಲ್ಲ ಬರ್ತಾರೆ ಅಂತ. ಇವಾಗ ಹಾಕದೇ ಇಲ್ಲ.